ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿಯನ್ನು ಸಂಪರ್ಕಿಸುವ ಶಕ್ತಿನಗರದ ಕೃಷ್ಣಾ ಸೇತುವೆಯ ದುರಸ್ತಿ ಕಾರ್ಯ ಕೈಗೊಳ್ಳುವ ಸಲುವಾಗಿ ದಿನಾಂಕ 10 ರಿಂದ 45 ದಿನಗಳವರೆಗೆ ತಾಲೂಕಿನ ಶಕ್ತಿನಗರದ ಕೃಷ್ಣಾ ಸೇತುವೆಯ ಮಾರ್ಗವಾಗಿ ವಾಹನ ಸಂಚಾರವನ್ನು ನಿಷೇಧಿಸಲಾಗುವುದು ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸತ್ಯನಾರಾಯಣ ರಾವ್ ಅವರು ಹೇಳಿದರು. ಅವರು ತಾಲೂಕಿನ ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಕೃಷ್ಣಾ ಸೇತುವೆಯ ದುರಸ್ತಿ ಕಾಮಗಾರಿ ಕುರಿತು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 107ರ ಮಾರ್ಗದಲ್ಲಿರುವ ಕೃಷ್ಣಾ ಸೇತುವೆ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯ ಹಂತದಲ್ಲಿದ್ದು, ಈ ಮಾರ್ಗವಾಗಿ ದೊಡ್ಡ ವಾಹನಗಳು ಓಡಾಡುವುದರಿಂದ ಸೇತುವೆ ಮತ್ತಷ್ಟು ಹಾಳಾಗುವ ಸಂಭವವಿದ್ದು, ಇದರಿಂದ ಯಾವುದೇ ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸೇತುವೆ ದುರಸ್ತಿ ಕಾರ್ಯ ಮುಗಿಯುವವರೆಗೂ ಸೇತುವೆ ಮೇಲೆ ವಾಹನ ಸಂಚಾರವನ್ನು ನಿಷೇಧಿಸಲಾಗುವುದು. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಮಾರ್ಗ ಬದಲಾವಣೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಈಗ ನಾವೀಗೆಲ್ಲ ಸೇರಿರ್ತಕ್ಕಂಥದ್ದು ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿದ್ದೀವಿ. ಆಟೋಗಳಿಂದ ಬಂದಿರತಕ್ಕಂಥದ್ದು, ಮತ್ತೆ KSRTC ಬಂದಿದ್ದಾರೆ, PWD ಬಂದಿದ್ದಾರೆ, ಹೈವೇ ಬಂದಿದ್ದಾರೆ, ಮತ್ತೆ ಪಕ್ಕದ ಡಿಸ್ಟ್ರಿಕ್ಟ್ ಬಂದಿದ್ದಾರೆ, ಮತ್ತೆ ಎಲ್ಲ ಬೇರೆ ಇಲಾಖೆ ಬಂದಿರ್ತಕ್ಕಂಥದ್ದು. ಈಗ ನಾವು ಅಲ್ಲಿ ಬರ್ತಕ್ಕಂಥ ಬೈಪಾಸ್ ಎರಡು ಕಡೆ ನಾವು ಬ್ಲಾಕ್ ಮಾಡ್ತೀವಿ. ಈಗ ರಾಯಚೂರು ಸಿಟಿಯಿಂದ ಹೈದರಾಬಾದ್ ಹೋಗ್ತಕ್ಕಂಥ ವೆಹಿಕಲ್ಗಳು ನಾವು ಲಾಸ್ಟ್ ಟೈಮ್ ಗರ್ಭಾಲ ಕಳಿಸ್ಕೊಡ್ತಾ ಇದ್ವಿ. ಈಗ ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ರೋಡ್ ಬಿಡ್ತಾ ಇರೋದ್ರಿಂದ ಒಂದು ಚೇಂಜಸ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಈ ಸಂದರ್ಭದಲ್ಲಿ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಗುರುರಾಜ್ ಕಟ್ಟಿಮನಿ, ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಸಾಬಯ್ಯ, PWD EE ಶಂಕರ್, ಮಾರ್ಕೆಟ್ ಯಾರ್ಡ್ PSI ಅನಿತಾ, ಪ್ರಾದೇಶಿಕ ಸಾರಿಗೆ ಇಲಾಖೆಯ AC ನಾಗಬಂದ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ DTO ಚಂದ್ರಶೇಖರ್, ರಾಯಚೂರು ಸಾರಿಗೆ ಘಟಕದ ವ್ಯವಸ್ಥಾಪಕ ವೆಂಕಟೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಪೊಲೀಸ್ ಠಾಣೆಗಳ ಅಧಿಕಾರಿಗಳು, ತೆಲಂಗಾಣದ ಪೊಲೀಸರು, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಇದ್ದರು.